MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ನಿನ್ನೆ ರಾಜ್ಯಪಾಲರ ಭಾಷಣಕ್ಕೆ ಸಂಬಂಧಪಟ್ಟಂತೆ ಆದಂತಹ ಬೆಳವಣಿಗೆ ಇವತ್ತಿನ ಸದನದಲ್ಲೂ ಕೂಡ ಕೋಲಾಹಲವನ್ನ ಎಬ್ಬಿಸುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಬಿಕೆ ಹರಿಪ್ರಸಾದ್ ಅವರ ವಿರುದ್ಧ ಪರಿಷತ್ನಲ್ಲಿ ಬಿಜೆಪಿ ಎಂಎಲ್ಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಚರ್ಚೆಗೆ ಅನುಮತಿಯನ್ನ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಪರಿಷತ್ನಲ್ಲಿ ರಾಜ್ಯಪಾಲರ ಭಾಷಣ ವಿಚಾರ ಜಟಾಪಟಿಗೆ ಕಾರಣವಾಗಿದೆ. ಬಿಕೆ ಹರಿಪ್ರಸಾದ್ ಅವರ ವಿರುದ್ಧ ಬಿಜೆಪಿ ಎಂಎಲ್ಸಿಗಳು ಮುಗಿಬಿದ್ದಿದ್ದಾರೆ. ಆಡಳಿತ ಹಾಗೂ ವಿಪಕ್ಷ ಸದಸ್ಯರ ನಡುವೆ ಮಹಾಯುದ್ಧ. ಕೂಡ್ರಿ ಒಂದು ನಿಮಿಷ ಕೇಳಿ, ಎಲ್ಲರೂ ಕೇಳಿ. ಈ ಸದನ ನಡೆಸಂತೀರೋ ಬೇಡ ಅಂತೀರೋ? ನಾನು ಸ್ಪಷ್ಟವಾಗಿದ್ದೀನಿ. ಒಂದು ನಿಮಿಷ ನೋಡಿ, ನಾ ಹೊರಗೆ ಹಾಕ್ತೀನಿ. ನೀನು ಹುಡುಗಾಟಿಕೆ ಮಾಡಾಕ್ತೀನಿ, ಕುತ್ಕೊಳ್ಳಿ ಸುಮ್ಮನೆ. ಹೊರಗೆ ಹಾಕ್ಬೇಕಾಗ್ತದೆ ನೋಡು. ನಾನು ನೇಮ್ ಮಾಡ್ತೀನಿ. ಏನು ಹುಡುಗಾಟಿಕೆ ಮಾಡಾಕತ್ತೀರಿ? ಒಂದು ಸ್ವಲ್ಪ ಮಾನ ಮರ್ಯಾದೆ ಇರಬೇಕು ಸದನದಲ್ಲಿ. ಹೇಳಿದ್ರೆ ಕೇಳ್ತೀನಿ. ಈಗ ಅವ್ರು ಕ್ರಿಯಾಲೋಪವನ್ನು ಎತ್ತಿದ್ರು, ಎದಕ್ಕಿಂತ ಗೊತ್ತಿದೆ ನನಗೆ. ಇವರು ಪತ್ರವನ್ನು ಬರೆದಾರ. ಆ ಪತ್ರದ ಬಗ್ಗೆ ನಾನು ಇನ್ನೊಂದು ಮಾಹಿತಿಯೆಲ್ಲ ತರಿಸಾಕತ್ತೀನಿ. ಮಾಹಿತಿ ಬಂದ ನಂತರ ಹೇಳ್ತೀನಿ. ಈಗ ಅವ್ರು ಮಾತಾಡಿದ್ರು. ಈಗ ಕ್ರಿಯಾಲೋಪವನ್ನು ತಾವು ಎತ್ತಿರಿ. ಪರ್ಟಿಕ್ಯುಲರ್ ವಿಷಯದ ಬಗ್ಗೆ ತಾವು ಎತ್ತಬೇಕು. ಪರ್ಟಿಕ್ಯುಲರ್ ವಿಷಯನ ಅವ್ರನ್ನ ಹೇಳಿದ ನಂತರ ನಾನು ನಿಮಗೆ ಅವ್ರು ಹೇಳಿದ ನಂತರ ನಿಮಗೆ ಏನೋ ಮಾತಾಡೋಕ್ಕೆ ಅನುಮತಿ ಕೊಡ್ತೀನಿ. ಅವ್ರು ಹೇಳಿ. ಸುಮ್ ಕೂತವ್ರು ಯಾರು ಮಾತಾಡಬೇಡ್ರಿ. ಮಾನ್ಯ ಸಭಾಪತಿಗಳೇ, ಕ್ರಿಯಾಲೋಪ ಎತ್ತತಕ್ಕಂಥದ್ದು ವಿಷಯನ ಮಂಡನೆ ಮಾಡಿದ ಮೇಲೆ ಈಗ ಮಾತಾಡಿ. ನಾನು ವಿಷಯ ಎತ್ತೋದಕ್ಕೂ ಮುಂಚೆ ಕ್ರಿಯಾಲೋಪ ಅಂದಿದ್ದು ಕೂಡ ಲೋಪ ಅಲ್ಲವೇ? ಕ್ರಿಯಾಲೋಪ ಅಂದ್ಮೇಲೆ ಅದು ಲೋಪ ಅಲ್ವೇ? ಅದನ್ನ ಒಂದ್ ನಿಮಿಷ ಮಾತಾಡ್ಲಿ. ಅವ್ರು ಮಾತಾಡಿದ ಮೇಲೆ ಹೆಗಲ ಮುಟ್ಟು ನೋಡ್ಕೊಂಡ್ರ ನನ್ನ ಪ್ರಶ್ನೆ. ಇದು ಸದನವನ್ನ ದಾರಿ ತಪ್ಪಿಸ್ತಕ್ಕಂತ ಅದು. ಇದಕ್ಕೆ ಅವಕಾಶ ತಾವು ಕೊಡಬಾರ್ದು. ಈಗ ನನಗೆ ಹೇಳಿದ್ದೀರಿ, ನಾನು ಪ್ರಸ್ತಾಪ ಮಾಡ್ತೇನೆ. ನಿನ್ನೆ ಗೌರವಾನ್ವಿತ ರಾಜ್ಯಪಾಲರನ್ನ ಸದನಕ್ಕೆ ಕರೆಸಿ ಎರಡೂ ಸದನದ ಸದಸ್ಯರುಗಳನ್ನ ಅವರು ಅಡ್ರೆಸ್ ಮಾಡತಕ್ಕಂಥದ್ದು ಇತ್ತು. ಜಂಟಿ ಸದನವನ್ನ ಅಡ್ರೆಸ್ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರು ಬಂದರು. ಬಂದ ನಂತರ ಅವರ ಕೆಲಸವನ್ನ ತಾವು ಪ್ರತ್ಯಕ್ಷದರ್ಶಿಗಳು ತಾವು ಕೂಡ ಇದ್ರು, ಪ್ರಮಾಣೀಕರಿಸಿದ್ದೀವಿ. ಅದಾದ ನಂತರ ಅವರ ಕೆಲಸ ಮುಗೀತು.
ಅವರು ಹೊರಡ್ತಕ್ಕಂಥ ಸಂದರ್ಭದಲ್ಲಿ ಅವರ ಮುಂದೆ ಗೂಂಡಾಗಳ ರೀತಿಯಲ್ಲಿ ನುಗ್ಗಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಒಂದು ನಿಮಿಷ ಕೂಡಿ ಇವರೇ ಕೂಡಿ ಸಭಾನಾಯಕರೇ ವಿರೋಧ ಕೂತ್ಕೊಳ್ಳಿ. ಆಯ್ತು, ಈಗ ಒಂದ್ ನಿಮಿಷ ನೀವು ಕೂಡ್ರಿ ಒಂದ್ ನಿಮಿಷ ಕೂಡ್ರಿ ಗೌಡ್ರೆ ಕೂತ್ಕೋರಿ. ಈಗ ಕೂಡ್ರಿ ಈಗ ನೋಡಿ, ಒಂದ್ ನಿಮಿಷ ವಿಷಯವನ್ನ ನೀವು ಪ್ರಸ್ತಾಪ ಮಾಡಿದಿರಿ. ನೀವು ಸಾಕು ಗೊತ್ತಾಗ್ತಿದೆ. ಒಂದ್ ನಿಮಿಷ ಈಗ ಒಂದ್ ನಿಮಿಷ ರೀ, ಒಂದ್ ನಿಮಿಷ ಕೇಳಿ. ನೀವು ಕೇಳಂಗಿಲ್ಲ ಮಾತಾಡೋದು ನೋಡಿ. ನಾ ಹೇಳ್ತೀನಿ, ನೀವು ನನ್ನ ಲೆಟರ್ ಕೊಟ್ಟಿರಿ, ವಿಷಯ ನನ್ನ ಮುಂದೆಲ್ಲ ಇದೆ. ಈಗ ನೀವು ಮಾತಾಡಿದಿರಿ, ಏನು ವಿಷಯ ಎಲ್ಲ ಸದನಕ್ಕೆ ಗೊತ್ತಾಗಿದೆ. ನೀವು ಮಾತಾಡ್ತೀರಿ ಮಾತಾಡ್ಬೇಡ್ರಿ. ಯಾಕೆ ಮಾತಾಡ್ತೀರಿ? ಈಗೆಲ್ಲ ಗೊತ್ತಿದ್ದ ವಿಷಯ ಐತಲ್ಲ. ತಡೀರಿ ಒಂದ್ ನಿಮಿಷ ಈಗ ಸರ್ಕಾರದ ಗುಲಾಮನಲ್ಲ ನಾನು. ಅವರ ಕೊಟ್ಟ ವಿಚಾರಗಳನ್ನ ಓದಬೇಕು ಅಂತಿಲ್ಲ ಅಂತ ಹೇಳಿ ಹೋಗಿದ್ರಲ್ಲ, ಆವತ್ತು ಮುಚ್ಕೊಂಡು ಕುಳಿತಿದ್ರಲ್ಲ ಬಾಯಿಗಳನ್ನ. ಈಗ ಇವತ್ತು ಇನ್ನೂ ಒಂದು ಹೇಳ್ತೇನೆ ನಾನು, ಮಾನ್ಯ ಕಾನೂನು ಸಚಿವರು ಹೇಳಿದ್ದಾರೆ ಅವರು ಓದ್ಲಿಲ್ಲ ಅಂತಂದ್ಮೇಲೆ ನಿಮ್ಮದು ಲೀಗಲ್ ಆಗಿ ಏನ್ ಮಾಡ್ಬೇಕು ಅದನ್ನ ಮಾಡಿ ನೀವು. ಆದ್ರೆ ಈ ರೀತಿ ಗೂಂಡಾಗಿರಿ ಮಾಡೋದು ಸರಿ ಇದೆಯಾ? ಸದನಕ್ಕೆ ಗೌರವ ಬರ್ತದ? ಆಯ್ತಲ್ಲ, ಈಗ ಆಯ್ತು ಕೂಡಿ. ವಿಷಯ ಗೊತ್ತಾಯ್ತು ಕೂಡಿ. ಇಲ್ಲ ಅಲ್ಲ ಮಾಡಂಗಿಲ್ಲ. ವಿಷಯ ಗೊತ್ತಾಯ್ತು. ನಾ ಹೇಳಾಗತ್ತೀನಿ ಕೇಳಿ. ನೀವು ಗೂಂಡಾಗಿರಿಯನ್ನ ಪ್ರದರ್ಶನ ಮಾಡಿದ್ರು, ಅವರನ್ನ ಸದನದಿಂದ ನೀವು ಈ ಕಾಲಾವಧಿಗೆ ಸಸ್ಪೆಂಡ್ ಮಾಡಬೇಕು. ಕೂಡಿ ಅಂತಂದ್ರೆ ನಾವು ಹೇಳ್ತೀನಿ ಕೂಡ್ರಿ. ಆಯ್ತಾಯ್ತು ಕೂಡ್ರಿ ಗವರ್ನರ್ ಅಪಮಾನ ಮಾಡೋದು, ಆಯ್ತಾಯ್ತು ಕೂಡ್ರಿ ಆಯ್ತು ಕೂಡ್ರಿ. ತಡೀರಿ. ಆಯ್ತಾಯ್ತು ನಾ ಹೇಳ್ತೀನಿ ಕೂಡ್ರಿ. ಗೂಂಡಾಗಿರಿ ನೋಡಿ ಆಯ್ತು, ನೀವು ಕುತ್ಕೊಳ್ಳಿ ಹೇಳ್ತೀನಿ. ಸಸ್ಪೆಂಡ್ ಮಾಡಬೇಕು. ಅದೇ ಕುತ್ಕೊಳ್ಳಿ ಹೇಳ್ತೀನಿ. ಹೇಳ್ತೀನಿ. ಒಂದ್ ನಿಮಿಷ ಕೂಡ್ರಿ. ಯಾಕೆ ಮಾತಾಡ್ತೀರಿ ಹೇಳಿ? ಒಂದ್ ನಿಮಿಷ. ಧನ್ಯವಾದಗಳು ಸಭಾಪತಿಗಳೇ. ಸದನದಲ್ಲಿ ಪದಪುಂಜಗಳನ್ನ ಉಪಯೋಗಿಸೋದಲ್ಲ. ತಾವು ನಾ ಹೇಳು ಮಠ ಕೇಳಿ. ತಮ್ಮ ನಾ ಹೇಳ್ತೀನಿ ಲಘು ಪ್ರಕಟಣೆ ಇರ್ಲಿ ಲಘು ಪ್ರಕಟಣೆ. ನೀವು ಇದು ಪಾಯಿಂಟ್ ಆಫ್ ಆರ್ಡರ್. ಈಗ ವಾ, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ MDH